लाडू लड्डू प्रसाद फोटो देखो आ पप्पा इट क्लारिटी ಬರ್ಪುಜಪ್ಪು ಎಲ್ಲರಿಗೆ ಕೂಡ ನಾನು ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿಯಾಗಿದ್ದೇನೆ, ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ ರೆಡಿಯಾಗಿದ್ದೇನೆ. ನಾನು ಇಷ್ಟು ಸಮಯದಲ್ಲಿ ಉಂಟಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ ಧರ್ಮಸ್ಥಳಕ್ಕೆ. ನನ್ನ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇದ್ದೇನೆ. ಯಾಕೆ ಹೋಗಲಿಲ್ಲ ಅಂತ ಹೇಳಿದರೆ ನನಗೆ ಕೂಡ ಗೊತ್ತಿಲ್ಲ. ಹಾಗೆ ಎಲ್ಲದಕ್ಕೊಂದು ಟೈಮ್ ಬರಬೇಕು ಅಂತ ಹೇಳ್ತಾರಲ್ಲ, ದೇವಸ್ಥಾನಕ್ಕೆಲ್ಲ ಹೋಗಲಿಕ್ಕೆ ನಾವು ಅಂದ್ಕೊಂಡ್ರೆ ಕೂಡ ಕೆಲವೊಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಟೈಮ್ ಬರುವಾಗ ಆಟೋಮೆಟಿಕ್ಕಾಗಿ ದೇವ್ರು ನಮ್ಮನ್ನು ಕರೆಸ್ತಾರೆ ಅಂತ ಹೇಳ್ತಾರೆ. ಹಾಗೆ ನನಗೆ ಇವಾಗ ಟೈಮ್ ಬಂದಿದೆ ಅಂದ್ಕೊಂಡಿದ್ದೇನೆ ಧರ್ಮಸ್ಥಳಕ್ಕೆ ಹೋಗಲಿಕ್ಕೆ. ನಾನು 2 ತಿಂಗಳ ಮೊದಲೇ ಉಂಟಲ್ಲ ನಾನು ಯಜಮಾನ್ರ ಹತ್ರ ಹೇಳ್ತಾ ಇದ್ದೆ ಧರ್ಮಸ್ಥಳ ಒಂದು ನೋಡಲೇ ಇಲ್ಲ, ಹೋಗ್ಬೇಕು ಈ ಸಲ ಅಂತ. ಅದಕ್ಕೆ ಅವರು ಹೇಳಿದರು, ನಿನ್ನ ಅಪ್ಪ ಅಮ್ಮ ಯಾವಾಗ ಮನೆಗೆ ಬರ್ತಾರೆ ನೋಡು, ಆವಾಗ ಒಟ್ಟಿಗೆ ಹೋಗು ಅಂತ ಹೇಳಿದರು. ಹಾಗೆ ನಾನು ಅವರಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಅವ್ರು ಯಾವಾಗ ಬರ್ತಾರೆ ನೋಡು, ಯಾವಾಗ ಬರ್ತಾರೆ ಅವತ್ತು ಹೋಗುವ ಅಂತ. ಹಾಗೇನಾಯಿತು ಅಂತ ಹೇಳಿದರೆ ಸಡನ್ನಾಗಿ ಯಜಮಾನರಿಗೆ ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕಿತ್ತು ಇವತ್ತು. ಹಾಗೆ ಅವ್ರು ಹೇಳಿದರು, ನೀನು ಹೇಗೂ ನೋಡಲಿಲ್ಲಲ್ಲ, ಹೊರಡು ಅಂತ. ಹಾಗೆ ನಾನು ಹೊರಟೆ. ನಾನು ಹೊರಡುವಾಗ ಅಕ್ಕ ಕೂಡ ಹೊರಟಳು. ಅಕ್ಕ ಹೊರಡುವಾಗ ತಂಗಿ ಕೂಡ ನಾನು ಬರ್ತೇನೆ ಅಂತ. ಹಾಗೆ ನಾವು ಒಟ್ಟಿಗೆ ಹೋಗ್ತಾ ಇದ್ದೇವೆ ಇವತ್ತು. ಹಂಗೆ ಮ್ಯಾಚ್ ಉಂಟು, ಆರೆಂಜ್ ಅವು ಕಾಟ ಇಲ್ಲ ಆಂಟಿಡೇನೋ ಎಡ್ಡೆ. ಹಾಗೆ ನಾವಿವತ್ತು ಹೊರಡಲಿಕ್ಕೆ ಕಾರಣ, ಇವತ್ತು ನಮ್ಮ ಊರಿನವರ ಒಂದು ಯಕ್ಷಗಾನ ಉಂಟು ಅಲ್ಲಿ. ಹಾಗೆ ಅವರು ನಮ್ಮನ್ನು ಇನ್ವೈಟ್ ಮಾಡಿದರು, ಅವರ ಯಕ್ಷಗಾನ ಉಂಟು ಅಂತ. ಹಾಗೆ ನಾವು ಹೊರಟಿದ್ದೇವೆ. ನಾವು ಮಾತ್ರ ಅಲ್ಲ, ನಮ್ಮ ಒಟ್ಟಿಗೆ ನಮ್ಮ ಊರಿನ ಸ್ವಲ್ಪ ಜನರು ಕೂಡ ಇದ್ದಾರೆ, ದೇವಸ್ಥಾನದ ಕಮಿಟಿಯವರೆಲ್ಲರೂ ಕೂಡ ಇದ್ದಾರೆ. ಹಾಗೆ ಅವರು ಒಬ್ಬೊಬ್ಬರು ಒಂದೊಂದು ಕಾರಲ್ಲಿದ್ದಾರೆ. ಹಾಗೆ ಅಲ್ಲಿಂದ ನಾವು ಎಲ್ಲರೂ ಒಟ್ಟಿಗೆ ಸಿಗ್ತೇವೆ, ಎಲ್ಲರನ್ನು ಒಟ್ಟಿಗೆ ಆಮೇಲೆ ತೋರಿಸ್ತೇನೆ ನಾನು. ಉಳ್ಳಟ್ಟಿ ಹೊರ ಕೊಡಿ. ಹೌದದೇ ಅಮ್ಮ, ಇದಕ್ಕೆ ಬೀಕ್ ಬರೋದನ್ನು ಡಾಕ್ಟರ್ ಅಂತಾರ ಇದಕ್ಕೆ ಬೀಕಂಚೆ ಪಾಡುದು ಅವಡೇನ ಒಳ್ಳೆ ಮತ್ತೆ ಬೋಬು ನಮ್ಮ ವೇಣೂರು ಗಾದ ಬಣ್ಣ ಆಮೆ ಅಂತೆ ಸಿದ್ಧಾರ್ಥ ಉಂಟಂತ ಹಾಗೆ ನನ್ನ ಏನು ಜೀವನದಲ್ಲಿ ಇರುವ ಒಂದು ದೊಡ್ಡ ಆಸೆ ಇವತ್ತು ನೆರವೇರ್ತದೆ ಅಂತ ಹೇಳ್ಬೋದು. ಧರ್ಮಸ್ಥಳಕ್ಕೆ ಹೋಗುವ ಏನು ಆಸೆ, ಮಂಜುನಾಥ ಸ್ವಾಮಿಯನ್ನು ನೋಡುವ ಆಸೆ ಇವತ್ತು ನೆರವೇರ್ತಾ ಇದೆ. ಹಾಗೆ ನಿಮ್ಮ ಜೊತೆ ಕೂಡ ಅದನ್ನು ಶೇರ್ ಮಾಡ್ತಾ ಇದ್ದೇನೆ. ಧರ್ಮಸ್ಥಳ ದ್ವಾರ ರೀಚ್ ಆದ್ವಿ ನಾವು. ಕಾಲೇಜಾ ಧರ್ಮಸ್ಥಳ ಕಾಲೇಜ್, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್. ಬೋರ್ಡ್ ಮಾಡ್ತೀರಿ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಯೋಗದ ಸಂಶೋಧನಾ ಕೇಂದ್ರ. ಸಂಶೋಧನಾ ಕೇಂದ್ರ. ಧರ್ಮಸ್ಥಳಕ್ಕೆ ಹೋಗುವ ದಾರಿಯಲ್ಲಿ ಒಂದು ರಾಮ ಮಂದಿರ ಸಿಗ್ತದೆ, ದೊಡ್ಡದಾದ ಒಂದು ರಾಮ ಮಂದಿರ. ಹಾಗಾಗಿ ನಾವು ಇಲ್ಲಿ ಇಳಿದ್ವಿ. ಆ ರಾಮ ಮಂದಿರ ನೋಡಿ ಅಲ್ಲಿಗೆ ಹೋಗದಿರ್ಲಿಕ್ಕೆ ಆಗೋದಿಲ್ಲ ಅಂತ ಒಮ್ಮೆ ಅದರ ಒಳಗಡೆ ಹೋಗಿ ಬರುವ ಅಂತ ಹೋಗ್ತಾ ಇದ್ದೇವೆ. ಒಳಗಡೆ ವಿಡಿಯೋಸ್ ಅಲೌಡ್ ಅಲ್ಲ ಅಂತ ಗೊತ್ತಿದೆ, ಹೊರಗಡೆಯಿಂದ ಸ್ವಲ್ಪ ಸ್ವಲ್ಪ ತೋರಿಸ್ತೇನೆ. ನಾವೊಂದು ರಾಮ ಮಂದಿರಕ್ಕೆ ಬಂದಿದ್ದೇವೆ.
ಹೋಗುವ ದಾರಿಯಲ್ಲಿ ಒಂದು ರಾಮ ಮಂದಿರ ನೋಡಿ. ಹಾಂ, ಅದಕ್ಕೆ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಮ್ದು. ಅಯ್ಯೋ ಹಾಂ ಮಾತ್ರ ಮೊಬೈಲ್ ಹಾಗೂ ಕ್ಯಾಮರಾ ಬಳಕೆ ಕಡ್ಡಾಯವಾಗಿ ನಿಷೇಧಿಸಲು ಪೊರ್ಲುಂಡದೆ ವಿದೇರ್ದೆ ಪುಳಿ ಒಳಗಡೆ ವಿಡಿಯೋ ಮಾಡಲಿಕ್ಕಿಲ್ಲ. ಒಳಗಡೆ ನೋಡಿ ವಿಡಿಯೋ ಅಂತೂ ಮಾಡೋದಿರಲಿಕ್ಕೆ ಮನಸ್ಸು ಬರಲಿಲ್ಲ. ಹಾಗೆ ಸ್ವಲ್ಪ 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 ತೆಗೆದಿದ್ದೇನೆ. ದೇವರನ್ನು ಮಾತ್ರ ತೋರಿಸ್ತಾ ಇಲ್ಲ. ಯಾಕೆಂತ ಹೇಳಿದರೆ ವೀಡಿಯೋಸ್ ಮಾಡಬಾರ್ದು ಅಂತ ಹೇಳುವಾಗ ನಾವು ಮಾಡೋದು ಕೂಡ ಸರಿಯಲ್ಲ. ಹಾಗಾಗಿ ಸ್ವಲ್ಪ ನೋಡಿ ಅಂತ ಮಾತ್ರ ಜಸ್ಟ್ ನಾನು ತೋರಿಸ್ತಾ ಇದ್ದೇನೆ. ಒಳಗಡೆ ಒಂಥರ ಸ್ವರ್ಗದ ಹಾಗೆ ಇದೆ ಇದರೊಳಗಡೆ. ಒಳಗಡೆ ತುಂಬ ಒಳ್ಳೇದುಂಟು. ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇದೆ. ವಿಡಿಯೋ ಫೋಟೋ ತೆಕ್ಕೊಡಿ. ಇಷ್ಟು ಬ್ಯೂಟಿಫುಲ್ ಆದ ದೇವಸ್ಥಾನ ನಾನು ಎಲ್ಲಿ ಸಹ ನೋಡಲಿಲ್ಲ. ಅಷ್ಟು ಒಳ್ಳೇದಿದೆ. ಪಗೆಲ್ ಮಸ್ತ್ ಜನ ಒಪ್ಪಿರಿಯಲ್ಲ ಹೊರಗಡೆಯಿಂದ ನೋಡಿ. ಇದರೊಳಗಡೆ ಇಲ್ಲದ ದೇವರಿಲ್ಲ, ಎಲ್ಲ ದೇವರಿದ್ದಾರೆ. ಗ್ರಹಗಳು, ದೇವರು, ಸಾಯಿಬಾಬಾ ಬಂದು, ನಿತ್ಯಾನಂದ ಸ್ವಾಮಿ ಎಲ್ಲ. ನಜಮ್ಮ ಏನಾದ್ರು ವಿಡಿಯೋ ಲಾಡ ಲಡ್ಡು ಪ್ರಸಾದ. ಫೋಟೋ ತೆಗ್ದು ಆ ಪಪ್ಪನ ಇಟ್ಟು ಕ್ಲಾರಿಟಿ ಬರ್ಪು ಜಬ್ಬು ಅದು ಕುಜಲಿನ ಚಟ್ಟಿ ಪಪ್ಪ ಇಲ್ಲಿ ಫ್ರೈಡ್ ಅಲ್ಲ ಸಾ ಧರ್ಮಸ್ಥಳ ಸೆರೆಗೆ ಕೆಕ್ಕಟ್ಟು ಓಡ್ಲೆಯ ತುಂಬ ರಶ್ ಉಂಟು. ನಾನು ನೈಟ್ ಎಷ್ಟು ರಶ್ ಇರ್ಬೋದು ಅನ್ಕೊಳ್ಳಿಲ್ಲ. ಓ ದೂಲೆ ಹಾಂ ಸಮಿತೆ ತೋಜಂದ ಬುಕಿಂಗ್ ಗೊತ್ತುಜಿ ಪೂರ ವಿಡಿಯೋ ಅನ್ಕೋಚೂರು. ಓ ಏತ್ ರಶಿ ಸೂಪರ್ ಅನ್ನದೆ. ಫಸ್ಟ್ ಟೈಮ್ ಅಣ್ಣ ಖುಷಿ ಅವನದೇ. ನಾವೆಲ್ಲ ಫಸ್ಟ್ ಟೈಮ್ ಬಂದ ಕಾರಣ ಒಂಥರ ಆಶ್ಚರ್ಯ ಆಗ್ತಾ ಉಂಟು ಫಸ್ಟ್ ಟೈಮ್ ನೋಡುವ ಕಾರಣ. ಅಕ್ಲ ಜಾಗೆ ಹೊಳಿ ಆಟದ ಮೂಳೆ ದೇವಸ್ಥಾನನಾ? ಹಾಂ ಸಂತೆ ಬರೋದು ಅಂಗಡಿ ನಿಗ್ಲಿ ಅಂಗಡಿ ಅಂದು ಒಳಗಡೆ ಹೋಗೋದು ಇವತ್ತು ತುಂಬ ಕಷ್ಟ. ಹೋಗ್ಲಿಕ್ಕೆ ಆಗ್ತದ ಗೊತ್ತಿಲ್ಲ. ಆದರೆ ನಮ್ಮ ಜೊತೆ ಇದೇ ಊರಿನ ಧರ್ಮಸ್ಥಳದ ಊರಿನ ಒಬ್ಬರಿದ್ದಾರೆ, ದೀಪಾ ಮೇಡಮ್ ಅಂತ. ಅವರ ಜೊತೆ ನಾವು ಹೋಗ್ತಾ ಇದ್ದೇವೆ. ಅಂತೂ ಇಂತೂ ಅವರ ಪರಿಚಯದಿಂದ ನಮಗೆ ಒಳಗಡೆ ಬರುವ ಅವಕಾಶ ಸಿಕ್ಕಿದೆ. ಹಾಗೆ ನಮ್ಮ ಊರಿನ ಕುಮಾರ ಶೆಟ್ಟಿ ಅಂತ ಹೇಳುವವರ ಹರಕೆಯ ಯಕ್ಷಗಾನ ಇವತ್ತು.
ಇಲ್ಲಿ ಆ ಧರ್ಮಸ್ಥಳ ಆದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರನ್ನು ವಿಸಿಟ್ ಮಾಡುವ ಪ್ಲೇಸ್ ಇದು. ನಾವು ಅದರ ಒಳಗಡೆ ಹೋಗಿ ಅವರನ್ನು ವಿಸಿಟ್ ಮಾಡಿ ಬಂದಿದ್ದೇವೆ. ಒಳಗಡೆ ವಿಡಿಯೋಸ್ ಅಲೌಡ್ ಇಲ್ಲ, ಹಾಗಾಗಿ ಅಲ್ಲಿ ವಿಡಿಯೋ ಶೂಟ್ ಮಾಡಲಿಲ್ಲ. ಸಮಿತಿ ಒಳ್ಳೆ ಒಳ್ಳೆ ಸಮಿತಿ ನಿನ್ನ ಪ್ರಸಾದ ಒಳ್ಳೆ ತೊಗೊಂಡೆ. ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ದೇವರ ದರ್ಶನ ಮಾಡಿದ ನಂತರ ಏನೋ ಒಂಥರ ಮನಸ್ಸಿಗೆ ಒಂಥರ ಪಾಸಿಟಿವ್ ಫೀಲ್ ಆಯಿತು ನನಗೆ. ಇದು ಯಕ್ಷಗಾನದ ಏನು ಚೌಕಿ ಪೂಜೆ ಅಂತ ಹೇಳ್ತಾರೆ, ಅದು ಆಗ್ತಾ ಉಂಟು. ಹಾಗೆ ಇಲ್ಲಿ ವೀಡಿಯೋಸ್ ಮಾಡಲಿಕ್ಕೆ ಬಿಟ್ಟರು, ಹಾಗಾಗಿ ಸ್ವಲ್ಪ ವೀಡಿಯೋಸ್ ಕ್ಲಿಪ್ ತೆಗೆದಿದ್ದೆ. ನಾನು ವೀಡಿಯೋಸ್ ಮಾಡ್ತಾ ಇದ್ದೆ. ಇದು ಅಲ್ಲಿಯ ಧರ್ಮಾಧಿಕಾರಿಗಳು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡ್ತಾ ಇರೋದು. ಹಾಗೆ ನಾವು ಭೋಜನ ಶಾಲೆಯಲ್ಲಿ ಕೂತ್ಕೊಂಡಿದ್ದೇವೆ ಊಟ ಮಾಡಲಿಕ್ಕೆ ಅಂತ. ಊಟ ಮಾಡಿ ಮನೆಗೆ ಹೋಗ್ತಾ ಇದ್ದೇವೆ. ಹಾಗೆ ವಿಡಿಯೋ ಕ್ಲಾರಿಟಿ ತುಂಬ ಕಮ್ಮಿ ಇರ್ಬೋದು, ನೈಟ್ ಟೈಮ್ ಹಾಗೆ ಕ್ಲಾರಿಟಿ ಇರೋದಿಲ್ಲ ವಿಡಿಯೋಸ್ ತೆಗೆದ್ರೆ ಕೂಡ. ಹಾಗೆ ಇವತ್ತಿನ ದಿನ ಅಂತೂ ಮರೆಯಲು ಆಗದ ದಿನ ಅಂತ ಹೇಳಿದರೆ ಇವತ್ತಿನ ಒಂದು ದಿನ. ಹಾಗೆ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.